ಚಾನಲ್ P3 ಅಕಾಡೆಮಿ. ಒಂದು ಇಂಪಾರ್ಟೆಂಟ್ ನೋಟ್ ಅಂತ ತಗೊಳ್ಳಿ. ನೋಟ್ ಏನಂದ್ರೆ ನಿಮ್ಗೆ ಒಂದು ಡೆಸಿಮಲ್ ನಂಬರ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಏನು 34.89 ಈ ತರ ಒಂದು ಸ್ವಲ್ಪ ಲಾರ್ಜ್ ನಂಬರ್ ತಗೊಳ್ಳಿ. 000 ಈ ತರ ಬಹಳಷ್ಟು ಲಾರ್ಜ್ ನಂಬರ್ ಕೊಟ್ಟಿದ್ದಾರೆ ಅಂತ ತಗೊಳ್ಳಿ. ಇದು ಲಾರ್ಜ್ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದು ಈ ಟಾಪಿಕ್ ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ನೀವು ಡೆಸಿಮಲ್ ಕಲ್ತೀರಾ, ಇದು ಡೆಸಿಮಲ್ ನಂಬರ್. ಡೆಸಿಮಲ್ ಅಲ್ಲಿ ಸ್ಮಾಲ್ ಇರೋದನ್ನ ನೀವು ರೀಡ್ ಮಾಡ್ತೀರಾ. ಇದು ಲಾರ್ಜ್ ಇರೋದನ್ನ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಅನ್ಕೊಳ್ಳಿ, ಇದು ಪಾಯಿಂಟ್ ಇಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಇಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇದು ನಿಮ್ಗೆ ರೀಡ್ ಮಾಡೋದಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಈ ತರ ಪ್ರಾಬ್ಲಮ್ಸ್ ನಿಮ್ಗೆ ಸಾಲ್ವ್ ಮಾಡೋದಿಕ್ಕೆ ಡಿಫಿಕಲ್ಟ್ ಆಗ್ತದೆ. ಈ ತರ ಆನ್ಸರ್ ಬಂದು ನೀವು ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಡಿಫಿಕಲ್ಟ್ ಆಗ್ತದೆ. ಆ ಟೈಮ್ದಾಗ ನೀವೇನ್ ಮಾಡ್ಬೇಕಂದ್ರೆ ಈ ತರಾನು ಬರ್ತದೆ ಅಂತ ಅನ್ಕೊಳ್ಳಿ. ಇಲ್ಲಿ ಬಹಳಷ್ಟು ಝೀರೋಸ್, ಹೀಗೆ ಬಹಳಷ್ಟು ಝೀರೋಸ್ ಬಂದಿದೆ ಅಂತ ಅನ್ಕೊಳ್ಳಿ. ಇವು ಪ್ರತಿಯೊಂದು ಈ ತರ ಲಾರ್ಜ್ ಇರೋದನ್ನ ನಿಮ್ಗೆ ರೀಡ್ ಮಾಡೋದಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಆಗ ಏನ್ ಮಾಡಿದ್ರು, ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಫಾರ್ಮ್ ನ ತಂದ್ರು. ಯಾವ ಫಾರ್ಮ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಹೇಳ್ತಾರೆ. ಅದಕ್ಕೆ ಯಾವುದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಏನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಈ ಲಾರ್ಜ್ ನಂಬರ್ ನ ನೀವು ಈಸಿಲಿ ಆಗಿ ರೀಡ್ ಮಾಡೋದಿಕ್ಕೆ ಮತ್ತೆ ಈಸಿಲಿ ಆಗಿ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಸಾಲ್ವ್ ಮಾಡೋದಿಕ್ಕೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಟರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂದ್ರೆ ಹ್ಯೂಮನ್ಸೇ. ಏನ್ ಮಾಡಿದ್ದಾರೆ ಅವರು? ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಒಂದು ಟರ್ಮ್ ನ ತೆಗೆದ್ರು. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ನಂಬರ್ ತಗೋತಾರೆ. ಇದು ಜನರಲ್ ಆಗಿ ಎ ಅಂತ ತಗೊಂಡೆ. ಇದು ಇಲ್ಲಿ ಈ ನಂಬರ್ಗೆ ಏನಂದಿದ್ದಾರೆ? ಬೇಸ್ ಅಂತ ಅಂದಾರೆ. ಏನು? ಬೇಸ್. ಮತ್ತೆ ಈ ನಂಬರಿಗೆ ಮೇಲೆ ಪವರ್ ಅಲ್ಲಿ ಬರೀತಾರೆ. ಅದ್ ಅನ್ಕೊಳ್ಳಿ ಏನಾದ್ರೂ ಜನರಲ್ ಆಗಿ ನಾನು ಪಿ ಅಂತ ಕೊಟ್ಟೆ. ಜನರಲ್ ಆಗಿ ಪಿ ಅಂತ ಕೊಟ್ಟೆ. ಈ ಪಿ ಅನ್ನೋದು ಏನಂತಾರೆ ಅಂದ್ರೆ ಈ ನಂಬರಿಗೆ ನಾವು ಬೇಸ್ ಅಂದ್ರೆ ಕೆಳಗಡೆ ಇರೋ ನಂಬರ್. ಇದು ಕೆಳಗಡೆ ಇದೆ, ಮೇಲಿದೆ. ಇದು ತಲೆ ಮೇಲೆ ಇದೆ. ಇದು ಹಾಗಾದ್ರೆ ಇಲ್ಲಿ ಕೆಳಗಡೆ ಇರೋ ನಂಬರಿಗೆ ಇಲ್ಲಿ ಏನಂದಿದ್ದಾರೆ? ಬೇಸ್ ಅಂತ ಅಂದಿದ್ದಾರೆ. ಇಲ್ಲಿ ಮೇಲೆ ಇರೋದನ್ನ ಏನಂದಿದ್ದಾರೆ ಅಂದ್ರೆ ಪವರ್. ಏನು? ಪವರ್. ಇದು ಪವರ್ ಆಯ್ತು. ಆದ್ಮೇಲೆ ನೆಕ್ಸ್ಟ್ ಏನು? ಇದಕ್ಕೆ ಡಿಗ್ರಿ ಅಂತಾನು ಅಂತಾರೆ. ಹೀಗೆ ತಲೆ ಮೇಲೆ ಕೊಟ್ರೆ ಅದಕ್ಕೆ ಡಿಗ್ರಿ ಅಂತಾನು ಅಂತಾರೆ. ಇಲ್ಲೊಬ್ಬ ರಾಜ ಇದ್ದಾನೆ. ಈ ರಾಜನಿಗೆ ತಲೆ ಮೇಲೆ ಕಿರೀಟ ಇದೆ. ಆ ಕಿರೀಟಿಗೆ ಏನಂದಿದ್ದಾರೆ ಅಂದ್ರೆ ಇಲ್ಲಿ ಒಂದಕ್ಕೆ ಪವರ್ ಅಂದಿದ್ದಾರೆ, ಒಂದಕ್ಕೆ ಡಿಗ್ರಿ ಅಂದಿದ್ದಾರೆ. ಆ ರಾಜನಿಗೆ ಬೇಸ್ ಅಂತ ಅಂದಿದ್ದಾರೆ. ಬೇಸ್ ಆದ ಅವನ ತಲೆ ಮೇಲೆ ಇರೋ ಕಿರೀಟನ ಪವರ್ ಮತ್ತೆ ಡಿಗ್ರಿ ಆಯ್ತು. ಮತ್ತೆ ಇದಕ್ಕೆ ಇಂಡೆಕ್ಸ್ ಅಂತಾನು ಅಂತಾರೆ. ಏನು? ಇಂಡೆಕ್ಸ್. ಪವರ್, ಡಿಗ್ರಿ, ಇಂಡೆಕ್ಸ್. ಇದು ಎಕ್ಸ್ಪೋನೆನ್ಷಿಯಲ್ ಆಯ್ತು. ಓಕೆ. ಏನು? ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನ ಜನರಲ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ? ಈ ತರ. ಇಲ್ಲಿ ಕೆಳಗಡೆ ಒಂದು ಯಾವ್ದೋ ರ್ಯಾಂಡಮ್ ಆಗಿ ಲೆಟರ್ ಎ ಅಂತ ತಗೊಂಡೆ ಜನರಲ್ ಅಲ್ಲಿ. ಅಲ್ಲಿ ನೀವು ಯಾವ ಬೇಕಾದ ನಂಬರ್ಸ್ ಹಾಕ್ಬೋದು. ಯಾವ ಬೇಕಾದ ನಂಬರ್ಸ್ ನ ನೀವು ಇಲ್ಲಿ ಪುಟ್ ಮಾಡ್ಬೋದು. ಮತ್ತೆ ಇಲ್ಲಿ ಕೂಡ ಯಾವ ಬೇಕಾದ ನಂಬರ್ಸ್ ನ ಪುಟ್ ಮಾಡ್ಬೋದು. ಏನ್ ಬೇಕಾದ ವ್ಯಾಲ್ಯೂಸ್ ತಗೋಬಹುದು. ಮತ್ತೆ ಪಿ ಅದು ಕೂಡ ಇಲ್ಲಿ 0 1 ಹೀಗೆ ಈ ತರ ಇವೆಲ್ಲ ಡಿಜಿಟ್ಸ್ ನ ನೀವು ಇಲ್ಲಿ ತಗೋಬಹುದು. ಯಾವ ಬೇಕಾದ ನಂಬರ್ಸ್ ನ ನೀವು ತಗೋಬಹುದು.
ಏನಿಲ್ಲಿ 2 ಹೋಲ್ ನಂಬರ್ಸ್ನ ನೀವು ತಗೋಬಹುದು. 2 ಹೋಲ್ ನಂಬರ್ಸ್ ಅದ್ರ ತಗೋರಿ, ಫ್ರಾಕ್ಷನ್ಸ್ ಏನ್ ಬೇಕಾದ್ ತಗೋರಿ, ಈ ತರ ಬಂದಿದ್ದನ್ನ ನಾವು ಸಾಲ್ವ್ ಮಾಡಬಹುದು. ನಂಬರ್ಸ್ ಇಲ್ಲಿ ಇದ್ನು ನಂಬರ್ಸ್ ಏನ್ ಬೇಕಾದ್ ತಗೋರಿ, ಇದ್ನು ನಂಬರ್ಸ್ನ ತಗೋರಿ. ಏನ್ ಮಾಡ್ಬೇಕಂದ್ರೆ ಇದನ್ನ ಕೆಳಗಡೆ ಇರೋದನ್ನ ಬೇಸ್, ಮೇಲೆ ಇರೋದನ್ನ ಪವರ್, ಡಿಗ್ರಿ, ಇಂಡೆಕ್ಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಅಂತಾನು ಅಂತಾರೆ. ಎಕ್ಸ್ಪೋನೆಂಟ್ ಅಂತಾನು ಅಂತಾರೆ. ಅದಕ್ಕೆ ಮೇಲೆ ಇರೋದನ್ನ ಎಕ್ಸ್ಪೋನೆಂಟ್ ಅಂತಾನು ಅಂತಾರೆ. ಎಕ್ಸ್ಪೋನೆಂಟ್. ಇದನ್ನ ಹೇಗೆ ರೀಡ್ ಮಾಡ್ತಾರಂದ್ರೆ, ಇದನ್ನ ಹೇಗೆ ರೀಡ್ ಮಾಡ್ಬೇಕಂದ್ರೆ, ಎ ಮೇಲ್ಗಡೆ ಪವರ್ ಕೊಟ್ಟಿದ್ದನ್ನ ಹೇಗೆ ಅನ್ಬೇಕಂದ್ರೆ, ನೀವು ಫಸ್ಟ್ ಎ ಟು ದ ಪವರ್ ಪಿ ಅಂತಾನು ಅನ್ಬೋದು, ಎ ರೈಸ್ ಟು ಪಿ ಅಂತಾನು ಅನ್ಬೋದು. ಏನು ಯಾವ ತರ ರೀಡ್ ಮಾಡ್ತಾರೆ ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಓಕೆ. ಇದನ್ನ ನೀವು ಯಾವ ತರ ರೀಡ್ ಮಾಡ್ಬೋದಂದ್ರೆ, ಫಸ್ಟ್ ಯಾವ ತರ ಮಾಡ್ಬೋದು, ಎ ರೈಸ್ ಟು, ಎ ರೈಸ್ ಆಗ್ತಿದೆ ಎಷ್ಟು, ಪಿ ಅಷ್ಟು. ಈ ತರಾನು ಅನ್ಬೋದು. ಎ ರೈಸ್ ಟು ಪಿ ಅಂತ ಅಂತಾರೆ ಇದಕ್ಕೆ, ಎ ರೈಸ್ ಟು ಪಿ. ನೆಕ್ಸ್ಟ್ ಏನ್, ಎ ರೈಸ್ಡ್ ಟು ಪಿ, ಎ ರೈಸ್ ಟು ಪಿ. ನೆಕ್ಸ್ಟ್ ಏನು, ಎ ಟು ದ ಪವರ್ ಪಿ ಅಂತಾನು ತಗೋತಾರೆ, ಎ ಟು ದ ಪವರ್ ಪಿ ಅಂತಾನು ತಗೋತಾರೆ. ನೆಕ್ಸ್ಟ್ ಏನ್ ತಗೋತಾರೆ, ನೆಕ್ಸ್ಟ್ ಏನು, ಎ ಟು ದ ಪವರ್ ಪಿ ಅನ್ನು ಅಂತಾರೆ, ಎ ಟು ದ ಪವರ್ ಪಿ ಈ ತರ ರೀಡ್ ಮಾಡ್ತಾರೆ. ಎ ಡಿಗ್ರಿ ಪಿ, ಎ ಡಿಗ್ರಿ, ಎ ಟು ದ ಪವರ್ ಪಿ, ಎ ಡಿಗ್ರಿ ಪಿ, ಎ ಇಂಡೆಕ್ಸ್ ಪಿ ಅಂತಾನು ಹೀಗೆ ತಗೋತಾರೆ ಇಲ್ಲಿ. ಆದ್ರೆ ಹೆಚ್ಚು ನಾವು ಇವು ಎರಡನ್ನೇ ನಾವು ಯೂಸ್ ಮಾಡ್ತೀವಿ ಓದುವಾಗ. ಇವು ಎರಡೇ ನಾವು ಓದುವಾಗ ಯೂಸ್ ಮಾಡ್ಕೋತೀವಿ. ಇದನ್ನ ಓದೋದು ಎ ರೇಸ್ ಟು ಪಿ ಅಂತಾನು ಓದ್ತೀವಿ, ಮತ್ತೆ ಎ ಟು ದ ಪವರ್ ಪಿ ಅಂತ ಇವು ಎರಡೇ ಫಾರ್ಮ್ ಅಲ್ಲಿ ನಾವು ಓದ್ತೀವಿ. ಇಲ್ಲ ಎ ಎಕ್ಸ್ಪೋನೆಂಟ್ ಪಿ ಅಂತಾನು ಅಂತೀವಿ, ಎ ಡಿಗ್ರಿ ಪಿ ಅಂತಾನು ಅಂತೀವಿ, ಎ ಇಂಡೆಕ್ಸ್ ಪಿ ಅಂತಾನು ಅಂತೀವಿ. ಆದ್ರೆ ಹೆಚ್ಚು ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡೋದಂದ್ರೆ ಇವೆರಡೇ. ಒಬ್ರು ಈ ತರ ತಗೋತಾರೆ ಮತ್ತು ಇನ್ನೊಬ್ರು ಈ ತರ. ಯಾವ್ ಬೇಕಾದ್ ತಗೋಬಹುದು ನೀವು ಇದ್ರಲ್ಲಿ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಓಕೆ. ನೋಟ್ ಮಾಡ್ಕೊಂಡ ಇದು ಗೊತ್ತಾದ್ರೆ ನಿಮ್ಗೆ, ನೀವು ಸ್ಕ್ವೇರ್, ಕ್ಯೂಬ್ ಇವೆಲ್ಲನೂ ನಿಮ್ಗೆ ಗೊತ್ತಾಗ್ತದೆ. ಸ್ಕ್ವೇರ್ಸ್ ಅಂದ್ರೆ ಇಲ್ಲಿ ಒಂದು ಪವರ್ ಯಾವ್ದಾದ್ರೂ ನಂಬರ್ ತಗೊಳ್ಳಿ, ಆ ನಂಬರ್ದು ಪವರ್ ಏನಿರ್ಬೇಕು, 2. ಪವರ್ 2 ಇದ್ರೆ ಅದು ಏನಾಗ್ತದೆ, ಸ್ಕ್ವೇರ್. ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ಸ್ ನ ಹೇಗೆ ತಗೋತಾರೆ ಅಂದ್ರೆ, ಇದ್ರಲ್ಲಿ ಇಲ್ಲೇನ್ ಮಾಡ್ಬೇಕು, ಜನರಲ್ ಫಾರ್ಮ್ ಒಂದು ಹೇಳ್ತೀನಿ ನಾನು. ಇದರದ್ದು ಜನರಲ್ ಫಾರ್ಮ್ ಏನಿದೆ ಅಂದ್ರೆ, ಸ್ಕ್ವೇರ್ ನಂಬರ್ಸ್ದು ಜನರಲ್ ಫಾರ್ಮ್ ಏನಿದೆ ಅಂದ್ರೆ, ಇಲ್ಲಿ ಜನರಲ್ ಎ ಅಂತ ತಗೊಂಡೆ. ಯಾವ್ದಾದ್ರೂ ಇಲ್ಲಿ ಯಾವ್ದು ಬೇಕಾದ ನಂಬರ್ಸ್ ನ ನೀವು ತಗೋಬಹುದು. ಯಾವ್ದು ಬೇಕಾದ ನಂಬರ್ಸ್ ನ ತಗೋಬಹುದು ನೀವು. ಅದರದ ಪವರ್ 2 ಇತ್ತಂದ್ರೆ ಅದೇನಾಗ್ತದೆ ನಿಮ್ಗೆ ಸ್ಕ್ವೇರ್. ಇದು ಜನರಲ್ ಫಾರ್ಮ್. ಇದನ್ನ ನಾವು ಸ್ಕ್ವೇರ್ ನಂಬರ್ ಅಂತ ಅನ್ಬೋದು. ಇದು ಸ್ಕ್ವೇರ್ ನಂಬರ್ ಆಯ್ತು. ಈ ತರ ಫಾರ್ಮ್ ಅಲ್ಲಿ ಇರೋದನ್ನ ಸ್ಕ್ವೇರ್ ನಂಬರ್. ಏನಾಗ್ತದೆ ಇಲ್ಲಿ, ಪವರ್ ಯಾವಾಗ್ಲೂ ಏನಿರ್ಬೇಕು, 2. ಏನಿರ್ಬೇಕು ಪಾಯಿಂಟ್, ಪವರ್ ಈಸ್
ಆಲ್ವೇಸ್ ಟು. ಪವರ್ ಏನಿರ್ಬೇಕು, ಯಾವಾಗ್ಲೂ 2 ಅಂತ ಇರ್ಬೇಕು. ಪವರ್ ಯಾವಾಗ್ಲೂ 2 ಇದ್ರೆ ಅದೇನಾಗ್ತದೆ, ಸ್ಕ್ವೇರ್ ನಂಬರ್ಸ್. ಹಾಗಾದ್ರೆ ನೀವು ಇಲ್ಲಿ ಯಾವ್ದಾದ್ರು ನಂಬರ್ ತಗೊಳ್ಳಿ, 0 ಅಂತ ತಗೊಳ್ಳಿ. 0 ತಗೊಂಡ್ರೆ ಅದಕ್ಕೆ ಪವರ್ 2. 0ಕ್ಕೆ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ 0ನ 2 ಸಲ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ 0ನ 2 ಟೈಮ್ಸ್ ಆಗಿ ತಗೋಬೇಕು. ಅಂದ್ರೆ 0 ಇಂಟು 0 ಅಂತ ಆಗ್ತದೆ. 0 ಇಂಟು 0 0. 0ಗೆ ನೀವು ಏನಾದ್ರೂ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ 0 ಬರ್ತದೆ. ಇನ್ ನೆಕ್ಸ್ಟ್ 1ಗೆ ಹೀಗೆ ಕೊಟ್ರೆ 1 ಅನ್ನ 2 ಟೈಮ್ ತಗೋಬೇಕು. ಅಂದ್ರೆ 1 ಅನ್ನ 2 ಸಲ ನೀವು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 1 ಇಂಟು 1. ಹಾಗಾದ್ರೆ 1 ಇಂಟು 1 ಟೇಬಲ್ ಅಲ್ಲಿ 1 ಇಂಟು 1 ಅಂದ್ರೆ 1 ಆಗ್ತದೆ. ಈಗ 2 ತಗೊಂಡ್ರಿ, 2 ಮೇಲೆ ಪವರ್ 2 ಕೊಟ್ರಿ, 2 ಅನ್ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. 2 ಸಲ 2 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಇದನ್ನ 4 ಅಂತ ಆಗ್ತದೆ. ಈ ತರ ನೀವು ಬರಿತೀರಾ ನಂಬರ್ಸ್. ಹಾಗಾದ್ರೆ ಸ್ಕ್ವೇರ್ ನಂಬರ್ಸ್ ಬರಿತೀರಾ. ಎಲ್ಲಿ ತನ ಬರಿಬೇಕಂದ್ರೆ ನೀವು ಸ್ಕ್ವೇರ್ ನಂಬರ್ಸ್ ಎಲ್ಲಿಂದ ಅಂದ್ರೆ 1 to 30 ಇಷ್ಟು ನೀವು ಸ್ಕ್ವೇರ್ ನಂಬರ್ಸ್ ಬರ್ದಿಡ್ಬೇಕು. ಬರ್ದು ನಿಮ್ಗೆ ಇವು ಪರ್ಫೆಕ್ಟ್ ಆಗಿ ನೆನಪಲ್ಲಿ ಇರ್ಬೇಕು. 1 ರಿಂದ 30 ಸ್ಕ್ವೇರ್ ನಂಬರ್ಸ್ ನಿಮಗೆ ನೆನಪಲ್ಲಿ ಇರ್ಬೇಕು. ಬೈ ಹಾರ್ಟ್ ಇರ್ಬೇಕು. ಬೈ ಹಾರ್ಟ್ ಇದ್ರೆ ನೀವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಕೊಟ್ಟಿರೋದನ್ನ, ಈ ತರ ಸ್ಕ್ವೇರ್ ಫಾರ್ಮ್ ಅಲ್ಲಿ ಕೊಟ್ಟಿರೋದನ್ನ ಪ್ರಾಬ್ಲಮ್ಸ್ ಬಂದ್ರೆ ನೀವು ಈಸಿ ಆಗಿ ಸಾಲ್ವ್ ಮಾಡ್ತೀರಾ. ಅಲ್ಲಿ ಆನ್ಸರ್ ನಿಮ್ಗೆ ಇಡ್ಬೇಕಾಗ್ತದೆ. ಅಲ್ಲಿ ಕ್ವಶನ್ ಸಾಲ್ವ್ ಮಾಡುವಾಗ, ಈ ತರ ಬಂದಿರೋ ಕ್ವಶನ್ಸ್ ಸಾಲ್ವ್ ಮಾಡುವಾಗ ಅಲ್ಲಿ ನೀವು ಆನ್ಸರ್ಸ್ ಇಡ್ಬೇಕಾಗ್ತದೆ. ಅದಕ್ಕೆ ನಿಮ್ಗೆ ಈ ತರ ಕೊಟ್ಟಿದ್ದು ಹೀಗೆ ವ್ಯಾಲ್ಯೂಸ್ ಏನಾಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಇಲ್ಲ ಮಲ್ಟಿಪ್ಲೈ ಮಾಡ್ಕೋತ ಕೂಡುದಾಗ್ತದೆ. ಮಲ್ಟಿಪ್ಲೈ ಮಾಡ್ಕೋತ ಎಷ್ಟು ಕೂಡ್ತೀರಾ, ಆ ಮಲ್ಟಿಪ್ಲೈ ಮಾಡೋ ಬದ್ಲಿ ಈ ತರ ಸ್ಕ್ವೇರ್ಸ್ ಕ್ಯೂಬ್ಸ್ ಮಾಡಿದ್ದಾರೆ, ಅವು ನಿಮ್ಗೆ ನೆನಪಿರ್ಬೇಕು. ನೆನ್ಪಿಟ್ಕೋತೀರಾ. 1 to 30 ಇಷ್ಟು ನೀವು ಪರ್ಫೆಕ್ಟ್ ಮಾಡಿ, ನಾನು ಇಷ್ಟು ಮಾಡಿದೀನಿ ಅಂತ, ನನ್ಗೆ ಇಷ್ಟು ಪರ್ಫೆಕ್ಟ್ ಆಗಿ ಬರ್ತವೆ ಇವು ಸ್ಕ್ವೇರ್ಸ್ ಅಂತ ನೀವು ನನ್ಗೆ ಹೇಳ್ಬೇಕು. ಇದೇ ತರ ನೀವು 30 ನಂಬರ್ ತನ ಬರಿಬೇಕು. ಇಲ್ಲಿ ಪವರ್ 2 ಬಂದ್ರೆ ಇದು ಯಾವ ನಂಬರ್ ತಗೊಂಡಿರ್ತೀರಿ ಅದು 2 ಸಲ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡೋದಂತೂ ನಿಮ್ಗೆ ಬರ್ತದೆ. ಅದು ಮಲ್ಟಿಪ್ಲೈ ಹೇಗೆ ಮಾಡ್ತಾರೆ ಅದು ಮಲ್ಟಿಪ್ಲೈ ಮಾಡಿ ನೀವು ಇಲ್ಲಿ ಆನ್ಸರ್ ಏನಾಗ್ತದೆ ಇಡ್ಬೇಕು. ಇಟ್ಟು 0 ಸ್ಕ್ವೇರ್ 0, 1 ಸ್ಕ್ವೇರ್ 1, 2 ಸ್ಕ್ವೇರ್ 4 ಈ ತರ ಸ್ಕ್ವೇರ್ ನಂಬರ್ಸ್ 1 ಇಂದ 30 ತನ ನೀವು ಬಯಟ್ ಹಾಕ್ಬೇಕು. ಹಾಕ್ತೀರಾ? ಬಯಟ್ ಹಾಕ್ತೀರಾ? 1 ಇಂದ 30 ತನ ಬಯಟ್ ಹಾಕ್ತೀರಾ? ಕ್ವಶನ್ಸ್ ಇದು ವರ್ಕ್ ಮಾಡ್ತೀರಾ? ಸ್ಕ್ವೇರ್ಸ್ ಬಯಟ್ ಹಾಕ್ತೀರಾ? ಓಕೆ. 1 to 30 ತನ ಮಾಡಿ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ನನ್ಗೆ ಇಷ್ಟು ಮಾಡೀನಿ ಅಂತ ವರ್ಕ್. ನೀವು ಇಷ್ಟು ಮಾಡಿದ್ರೆ, ನೀವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತದೆ, ಇಲ್ಲಾದ್ರೆ ಸಿಗಲ್ಲ. ನೀವು ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು. ಇಲ್ಲೇನ ಇದು ಇನ್ನೊಮ್ಮೆ ರಿಪೀಟ್ ಆಗಿ ಹೇಳ್ತೀನಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನ ಜನರಲ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರಂದ್ರೆ, ಕೆಳಗಡೆ ಇರೋದು ಒಂದ್ ನಂಬರಿಗೆ, ಇಲ್ಲಿ ಕೆಳಗಡೆ ಒಂದ್ ನಂಬರ್ ಇದೆ, ಮೇಲೆ ಒಂದು ಪವರ್ ತಲೆ ಮೇಲೆ, ಇಲ್ಲಿ ರಾಜನ್ ತಲೆ ಮೇಲೆ ಕಿರೀಟ್ ತರ ಇರ್ತದೆ. ಅದು ಕೆಳಗೆ ರಾಜ ಅಂತ ಅನ್ಕೊಳ್ಳಿ, ಅಂದ್ರೆ ಕೆಳಗಿರೋ ನಂಬರಿಗೆ ರಾಜ ಅಂತ ಅನ್ಕೊಳ್ಳಿ. ಆ ರಾಜಗೆ ಇಲ್ಲಿ ಏನಂದಿದ್ದಾರೆ, ಬೇಸ್ ಅಂತ ಅಂದಿದ್ದಾರೆ. ಇದು ಬೇಸ್ ಆಯ್ತು. ಮೇಲೆ ಕಿರೀಟ ಇದೆಲ್ಲ ಆ ನಂಬರಿಗೆ ಏನಂದಿದ್ದಾರೆ, ಏನು ಪವರ್, ಇಂಡೆಕ್ಸ್, ಡಿಗ್ರಿ, ಎಕ್ಸ್ಪೋನೆಂಟ್ ಇವೆಲ್ಲ ಅಂದಿದ್ದಾರೆ. ಮೇಲೆ ಇರೋದು ಪವರ್, ಕೆಳಗೆ ಇರೋದು ಬೇಸ್. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಈ ತರ ನಂಬರ್ಸ್ ಬರೀತಾರೆ. ಎ ಏನ್ ಬೇಕಾದ್ರೂ ನಂಬರ್ಸ್ ತಗೋರಿ, ಪಿನು ಏನ್ ಬೇಕಾದ್ರೂ ತಗೋರಿ ವ್ಯಾಲ್ಯೂಸ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದರಲ್ಲಿ ಟೈಪ್ಸ್ ಬರ್ತಾವ. ಯಾವುದು ಫಸ್ಟ್ ಟೈಪ್, ಸ್ಕ್ವೇರ್. ಸ್ಕ್ವೇರ್ ಹೇಗೆ ಅಂದ್ರೆ ಪವರ್ ನಿಮ್ಗೆ ಯಾವಾಗ್ಲೂ ಏನಿರ್ಬೇಕು,
2. ಪವರ್ ಯಾವಾಗಲೂ 2 ಇರಬೇಕು. ನಿಮಗೆ ಒಂದು ಬೇಸ್ ಯಾವುದಾದ್ರೂ ನಂಬರ್ ತಗೊಂಡು ಮೇಲೆ ರಾಜನ್ ತಲೆ ಮೇಲೆ ಕಿರೀಟ ಇದೆ ಅಲ್ಲ, ಅದು ಪವರ್. ಪವರ್ ಅನ್ನೋದು ನಿಮಗೆ ಪಿ ಕೊಟ್ಟಿರ್ತಾರಲ್ಲ, ಅದನ್ನ ನೀವು ಯಾವಾಗಲೂ =2 ಇದ್ರೆ ಅದು ಸ್ಕ್ವೇರ್ ಆಗ್ತದೆ. ಸ್ಕ್ವೇರ್ ಆದ್ಮೇಲೆ ನೆಕ್ಸ್ಟ್ ಟೈಪ್ ಯಾವ್ದಂದ್ರೆ ಇದನ್ನ ಎ ಸ್ಕ್ವೇರ್ ಅಂತ ರೀಡ್ ಮಾಡ್ತಾರೆ. ಸ್ಕ್ವೇರ್ ಆಯ್ತು, ಮೇಲೆ ಪವರ್ 2 ಇರೋದನ್ನ ಸ್ಕ್ವೇರ್ ಅಂತ ಅಂತೀವಿ, ಸ್ಕ್ವೇರ್ ನಂಬರ್ ಆಯ್ತು. ಇದು ರೀಡ್ ಮಾಡೋದು ಹೇಗೆ? ಎ ಸ್ಕ್ವೇರ್, 0 ಸ್ಕ್ವೇರ್, 1 ಸ್ಕ್ವೇರ್, 2 ಸ್ಕ್ವೇರ್, ಈ ತರ ರೀಡ್ ಮಾಡ್ತಾರೆ. ನೀವು 1 to 30 ಇವು ಪರ್ಫೆಕ್ಟ್ ಆಗಿ ನೀವು ಮಾಡಬೇಕು, ನೆನಪಲ್ಲಿ ಇರಬೇಕು. ಯಾವ ಮಿಡಲ್ ಅಲ್ಲಿ ಕೇಳಿದ್ರೂ ಇದ್ರ ವ್ಯಾಲ್ಯೂ ಇದೇ ಆಗ್ತದೆ ಅಂತ ನಿಮ್ಗೆ ಫಾಸ್ಟ್ ಆಗಿ ಹೇಳೋದಿಕ್ಕೆ ಬರಬೇಕು. ಆ ತರ ನೀವು ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ನೋಟ್ ಮಾಡ್ಕೊಂಡ? ಓಕೆ. ನೆಕ್ಸ್ಟ್ ಟೈಪ್ ಯಾವ್ದಂದ್ರೆ ಇದರಲ್ಲಿ ಕ್ಯೂಬ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಯಾವುದು? ಕ್ಯೂಬ್ಸ್. ನೆಕ್ಸ್ಟ್ ಯಾವುದು? ಕ್ಯೂಬ್ಸ್. ಕ್ಯೂಬ್ಸ್ ನಂಬರ್, ಕ್ಯೂಬ್ ನಂಬರ್ಸ್. ಕ್ಯೂಬ್ ನಂಬರ್ಸ್ನ ಯಾವ ತರ ತಗೋತಾರೆ ಅಂದ್ರೆ ಜನರಲ್ ಫಾರ್ಮ್ ತಗೊಳ್ಳಿ. ಇಲ್ಲಿ ಯಾವುದೋ ಒಂದು ಬೇಸ್ ಎ ಅಂತ ತಗೊಂಡೆ. ನಿಮ್ಗೆ ಪವರ್ ಏನಿರ್ಬೇಕು? 3. ಇದು ಕ್ಯೂಬ್ ನಂಬರ್ ಆಗ್ತದೆ. ಪವರ್ ಏನಿರ್ಬೇಕು? 3. ಅಂದ್ರೆ ಇಲ್ಲಿ ಎ ಏನಾಯ್ತು? ಬೇಸ್. ಪವರ್ ಏನಾಯ್ತು? ಪವರ್ =3. ಪವರ್ 3 ಇದ್ರೆ ಏನಾಯ್ತದು? ಕ್ಯೂಬ್ ನಂಬರ್, ಕ್ಯೂಬ್ ಆಗ್ತದೆ. ಅದು ರೀಡ್ ಮಾಡೋದು ಹೇಗೆ? ಎ ಕ್ಯೂಬ್, ಎ ಕ್ಯೂಬ್. 0 ಇದ್ರೆ 0 ಕ್ಯೂಬ್, 1 ಇದ್ರೆ 1 ಕ್ಯೂಬ್, 2 ಇದ್ರೆ 2 ಕ್ಯೂಬ್, 3 ಇದ್ರೆ 3 ಕ್ಯೂಬ್, ಈ ತರ ರೀಡ್ ಮಾಡ್ತಾರೆ. ಸೊ 0 ಕ್ಯೂಬ್ ಅಂದ್ರೆ 0ನ 3 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 0 ಕ್ಯೂಬ್, ಅದು ವ್ಯಾಲ್ಯೂ 0 ಬರ್ತದೆ. 1 ಕ್ಯೂಬ್ ಅಂದ್ರೆ 1 ಅನ್ನ 3 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಅದು 1 × 1 1, 1 × 1 1 ಆಗ್ತದೆ. 2 ಕ್ಯೂಬ್ ಅಂದ್ರೆ 2ನ 3 ಟೈಮ್ ಮಲ್ಟಿಪ್ಲೈ ಮಾಡಬೇಕು. 2 × 2 4, 4 × 2 8. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 4 ಬಂತು. ಆ 4ಗೆ ಇದು 2 ಮಲ್ಟಿಪ್ಲೈ ಮಾಡಿದ್ರೆ 8. ಅಂದ್ರೆ ಈ ತರ ಕ್ಯೂಬ್ಸ್ ಬರ್ತಾರೆ. ಎಲ್ಲಿ ತನ ನಿಮ್ಗೆ ಬೈ ಹಾರ್ಟ್ ಇರ್ಬೇಕಂದ್ರೆ 1 to 10. 1 to 10 ಇಷ್ಟಾದ್ರೂ ನಿಮ್ಗೆ ಮೈಂಡ್ ಅಲ್ಲಿ ಇರ್ಬೇಕು. ಕ್ಯೂಬ್ಸ್ 1 to 10 ತನ ಇರ್ಬೇಕು. ಸ್ಕ್ವೇರ್ಸ್ ಎಷ್ಟಿರ್ಬೇಕು? 1 to 30 ಸ್ಕ್ವೇರ್ಸ್, 1 to 10 ಕ್ಯೂಬ್ಸ್. ಇದು ಸ್ಕ್ವೇರ್ಸ್, ಕ್ಯೂಬ್ಸ್. ಪವರ್ 4, ಪವರ್ 5 ಹೀಗೆ ಬಹಳಷ್ಟು ಪವರ್ 10 ಈ ತರ ಬಂದಿರೋದನ್ನ ನೀವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ನೀವು ಅಲ್ಜಿಬ್ರಾ ಲೆಸನ್ ಅಲ್ಲಿ ಕಲಿತೀರಾ. ಅದರಲ್ಲಿ ನಾನು ಹೇಳ್ತೀನಿ. ಇದಿಷ್ಟು ನಿಮ್ಗೆ ಗೊತ್ತಾದ್ರೆ ಸಾಕು. ಅದು ಸಪ್ರೇಟ್ ಅಲ್ಜಿಬ್ರಾ ಅಂತ ಒಂದು ಬ್ರಾಂಚ್ ಇದೆ, ಆ ಬ್ರಾಂಚ್ ಅಲ್ಲಿ ನೀವು ಕಲಿತೀರಿ. ಇದಿಷ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ. ಇದು ರೀಡ್ ಹೇಗೆ ಮಾಡ್ತಾರೆ? ಎ ಕ್ಯೂಬ್. ಕ್ಯೂಬ್ ನಂಬರ್ ಜನರಲ್ ಫಾರ್ಮ್ ಈ ತರ a to the power 3. ಇದು ಎ ಕ್ಯೂಬ್ ಅಂತ ಅಂತಾರೆ. a raised to 3, a to the power 3, a ಕ್ಯೂಬ್ ಅಂತ ರೀಡ್ ಮಾಡ್ತಾರೆ. ಹೀಗೆ ಬಂದಿದ್ದು ಕ್ಯೂಬ್ ನಂಬರ್ ಆಯ್ತು. ಎ ಅನ್ನೋದು ಬೇಸ್, ಪವರ್ ಇಲ್ಲಿ ಯಾವಾಗ್ಲೂ 3 ಇರ್ತದೆ. ಕ್ಯೂಬ್ ಅಲ್ಲಿ ಪವರ್ 3 ಇರ್ತದೆ, ಸ್ಕ್ವೇರ್ ಅಲ್ಲಿ ಪವರ್ 2. ಈ ತರ ನೀವು ಸ್ಕ್ವೇರ್ಸ್ 1 to 30, ಕ್ಯೂಬ್ 1 to 10 ಇಷ್ಟು ಮಾಡಬೇಕು. ಇದಿಷ್ಟಾಯ್ತು. ನೆಕ್ಸ್ಟ್ ಯಾವ್ದಂದ್ರೆ ನೀವಿಲ್ಲಿ ಈ ತರ ಇರೋದನ್ನ ರೀಡ್ ಮಾಡೋದು ಗೊತ್ತಾಯ್ತು. ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಪಾಯಿಂಟ್,
3.8. ಈಗ ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಗೊತ್ತಾಯ್ತು. ಈಗ ಡೆಸಿಮಲ್ ಅಲ್ಲಿ ಒಂದ್ ಯಾವ್ದೋ ನಂಬರ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಇದನ್ನ ಹೀಗೆ ಬಹಳಷ್ಟು ವ್ಯಾಲ್ಯೂಸ್ ಇದ್ದಾವೆ, ಹಂಗೆ ಕಂಟಿನ್ಯೂ ಝೀರೋಸ್ ಇದ್ದಾವೆ. ಇದಿಷ್ಟೆಲ್ಲನ ನಿಮ್ಗೆ ರೀಡ್ ಮಾಡೋದಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂದ್ರೆ, ಇದು ಪಾಯಿಂಟ್ ಇಲ್ಲಿ ಇಲ್ಲ, ಇಲ್ಲಿ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಇದೆ. ಇದು ಬಹಳ ಕಾಂಪ್ಲೆಕ್ಸ್ ಆಯ್ತು. ಇದನ್ನ ಸ್ಮಾಲ್ ಫಾರ್ಮ್ಗೆ ಒಯ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಈಗ ಡಾಟ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಈ ಕಡೆ ಡಾಟ್ ಇಲ್ಲಿದ್ರೆ ಇದು ಎಲ್ಲ ಏನಾಯ್ತು, ಹೋಲ್ ನಂಬರ್ ಆಯ್ತು. ಮತ್ತೆ ಇವೆಲ್ಲ ಡೆಸಿಮಲ್ಸ್ ಆದವು. ಏನು ಇವು ಡೆಸಿಮಲ್. ಇದು ಡೆಸಿಮಲ್ ಪಾಯಿಂಟ್. ಏನು ಡೆಸಿಮಲ್ ಪಾಯಿಂಟ್. ಇದು ಡೆಸಿಮಲ್ ಪಾಯಿಂಟ್. ನೀವು ಏನ್ ಮಾಡ್ಬೇಕು, ಡೆಸಿಮಲ್ ಪಾಯಿಂಟ್ ಇದಿದೆ ಅಲ್ಲ ಪಾಯಿಂಟ್, ನೀವು ಲೆಫ್ಟ್ ಸೈಡ್ ಮೂವ್ ಮಾಡ್ಕೋತ ಹೋದ್ರೆ, ನೀವು ಇದನ್ನ ಪವರ್ ಅಲ್ಲಿ ಹೇಗೆ ಬರಿಬೇಕಂದ್ರೆ, ಪವರ್ ಯಾವಾಗ್ಲೂ 10 ಅಂತಾನೆ ತಗೋತಾರೆ. ಸಾರಿ, ಪವರ್ ಅಲ್ಲ, ಬೇಸ್ ಯಾವಾಗ್ಲೂ 10 ಅಂತಾನೆ ತಗೋತಾರೆ. ಏನು ಇಲ್ಲಿ ಇಂಟು ಅಂತ ಹಾಕಿ ಬೇಸ್ ಯಾವಾಗ್ಲೂ 10 ಅಂತ ತಗೋತಾರೆ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಯಾವ ತರ ಬರೀತಾರೆ ಅಂದ್ರೆ, ಇದು ನಮ್ಗೆ ಬಹಳಷ್ಟು ಕಾಂಪ್ಲೆಕ್ಸ್ ಆಗ್ತದೆ ರೀಡ್ ಮಾಡೋದಿಕ್ಕೆ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ ಅಂದ್ರೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಮುಂದೆ ಝೀರೋಸ್ ಇದೆ ಅಂದ್ರೆ ಇದನ್ನ ನಾವು ಝೀರೋದನ್ನ ಬಿಡ್ಬೇಕು. ಇಲ್ಲಿ ಮುಂದೆ ಯಾವ ನಂಬರ್ ಇಲ್ಲ ಅಂದ್ರೆ ಇಲ್ಲಿ ಝೀರೋಸ್ ಇಲ್ಲಿಗೆ ತೆಗೆದು ಅದೆಷ್ಟಾಗ್ತದೆ ನಂಬರ್ 3859.3 ಈ ತರ ವ್ಯಾಲ್ಯೂ ಇದೆ. ಇದನ್ನ ನೀವು ಶಾರ್ಟ್ ಫಾರ್ಮ್ಗೆ ಒಯ್ಬೇಕು, ಇನ್ನ ಶಾರ್ಟ್ ಆಗಿ ಮಾಡ್ಬೇಕು. ಈ ತರ ಕೊಟ್ಟಿದ್ದನ್ನ ನಿಮ್ಗೆ ಆಡ್ ಮಾಡೋದಿಕ್ಕೆ, ಮಲ್ಟಿಪ್ಲೈ ಮಾಡೋದಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬೇರೆ ನಂಬರ್ ಜೊತೆ ಆಡ್ ಮಾಡೋದಿಕ್ಕೆ, ಮಲ್ಟಿಪ್ಲೈ ಮಾಡೋದಿಕ್ಕೆ ಡಿಫಿಕಲ್ಟ್ ಆಗ್ತದೆ, ಟೈಮ್ ಬಾತ್ ತಗೋತದೆ. ಅವಾಗ ಏನ್ ಮಾಡ್ಬೇಕಂದ್ರೆ, ನೀವು ಇದು ಡೆಸಿಮಲ್ ಪಾಯಿಂಟ್ ನ ಲೆಫ್ಟ್ ಸೈಡ್ಗೆ ಮೂವ್ ಮಾಡುವಾಗ ಏನ್ ಮಾಡ್ಬೇಕು, ಇಲ್ಲಿ ಪವರ್ ಏನಾಗ್ತದೆ, ಯಾವಾಗ್ಲೂ ಇಲ್ಲಿ ಪಾಸಿಟಿವ್ ಪವರ್ ಆಗ್ತದೆ. ಏನು ಡೆಸಿಮಲ್ ಪಾಯಿಂಟ್ ನ ನೀವು ಲೆಫ್ಟ್ ಸೈಡ್ಗೆ ಒಯ್ಯುವಾಗ ಪವರ್ ಇಲ್ಲಿ ಯಾವಾಗ್ಲೂ ಪಾಸಿಟಿವ್, ಬೇಸ್ 10 ಅಂತ ತಗೋತೀವಿ, ಪವರ್ ನ ಪಾಸಿಟಿವ್ ಅಂತ. ಡೆಸಿಮಲ್ ಬೇಸ್ 10, ಇಲ್ಲಿ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಒಯ್ತಿರ್ತೀವಿ, ಸೊ ಇಲ್ಲಿ 10 ಅಂತ ತಗೊಂಡಿನಿ. ಡೆಸಿಮಲ್ ಬೇಸ್ 10 ಇರ್ತದೆ. ನೀವು ಎಷ್ಟು ಲೆಫ್ಟ್ ಸೈಡ್ ಹೋದ್ರೆ ಪವರ್ ಪಾಸಿಟಿವ್ ಇರ್ತದೆ, ರೈಟ್ ಸೈಡ್ ಪಾಯಿಂಟ್ ಸರ್ಸಿದ್ರೆ, ಈ ಪಾಯಿಂಟ್ ಇಲ್ಲಿದ್ದನ್ನ ನೀವು ಇಲ್ಲಿಟ್ರಿ ಅಂತ ಅನ್ಕೊಳ್ಳಿ, ಇಲ್ಲಿ ಇಟ್ರೆ ನಿಮ್ಗೆ ಪವರ್ ಏನಾಗ್ತದೆ ಅಂದ್ರೆ ನೆಗೆಟಿವ್ ಆಗ್ತದೆ. ಈ ಪಾಯಿಂಟ್ ನ ನೀವು ಲೆಫ್ಟ್ ಸೈಡ್ ಒಯ್ಯಾತಿದ್ರೆ ಏನಾಗ್ತದೆ, ಪವರ್ ಪಾಸಿಟಿವ್. ಲೆಫ್ಟ್ ಗೆ ಪವರ್ ಪಾಸಿಟಿವ್, ರೈಟ್ ಗೆ ಪವರ್ ನೆಗೆಟಿವ್. ಅಂದ್ರೆ ಈಗ ಪಾಯಿಂಟ್ ನ ಮೂವ್ ಮಾಡೋಣ. ಓಕೆ, ಇಲ್ಲಿ ಇದ್ದಿದ್ದನ್ನ ಪಾಯಿಂಟ್ ಇಲ್ಲಿ 1.1 ನಂಬರ್ ಇಂದ ಇಲ್ಲಿದನ್ನ ಇಲ್ಲಿ 1, ಇದು 1 ನಂಬರ್ ಸ್ಕಿಪ್ ಮಾಡಿದೆ, ಆಮೇಲೆ 2, 3 ನಮ್ಗೆ ಇಲ್ಲಿ ಬೇಕಾಗಿದೆ ಅಂತ ತಗೊಂಡೆ. ನೀವು ಇಲ್ಲಿದ್ದನ್ನ ಇಲ್ಲೇ ತಗೊಂಡ್ರಿ. ಹಾಗಾದ್ರೆ ಎಷ್ಟು ಪ್ಲೇಸ್ ಬಿಟ್ಟು ತಗೊಂಡ್ರಿ? 1 2 3 ಪ್ಲೇಸ್ ಬಿಟ್ಟು ಹಿಂದ್ಗಡೆ ತಗೊಂಡ್ರಿ. 3 ಪ್ಲೇಸ್ ಬಿಟ್ಟು ಹಿಂದೆ ತಗೊಂಡಿರ ಅಂದ್ರೆ ಇಲ್ಲಿ ಪವರ್ ಏನಾಯ್ತು, ಪವರ್ ಇಲ್ಲಿ ಪವರ್ ಪ್ಲೇಸ್ ಅಲ್ಲಿ ಏನಾಯ್ತು, 3 ಪ್ಲೇಸ್ ಹಿಂದೆ ತಗೊಂಡಿರಿ. ಆಯ್ತು, ಹಿಂದೆ ತಗೊಂಡು ಇದು ವ್ಯಾಲ್ಯೂ ಏನಿದೆ ಬರಿಬೇಕು, 3.8593 ಈ ತರ ಬರೀತಾರೆ. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಹೀಗೆ ಬರೀತಾರೆ. ಇದು ಕೊಟ್ಟಿರೋ ಡೆಸಿಮಲ್ ನಂಬರ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಹೀಗೆ ಆಯ್ತು. ಇದಕ್ಕೆ 10 ಮಲ್ಟಿಪ್ಲೈ ಮಾಡಿ ಇಲ್ಲಿ ಪವರ್ 3 ಬರ್ದು, ಎಷ್ಟು ಪಾಯಿಂಟ್ ಈ ಕಡೆ ಲೆಫ್ಟ್ ಸೈಡ್ ಪಾಯಿಂಟ್ ಸರ್ಸಿದ್ರೆ ಪವರ್ 3 ಅಂದ್ರೆ ಪಾಸಿಟಿವ್ ಪವರ್ ಇರ್ತದೆ. ಇಲ್ಲಿ 3 ಬಂದಿದೆ. 3 ಅಂತ ಏಕೆ ತಗೊಂಡಿದ್ದೇನೆ ಅಂದ್ರೆ ಇಲ್ಲಿ 3 ನಂಬರ್ ಆದ್ಮೇಲೆ ಹಿಂದೆ ಪಾಯಿಂಟ್ ಕೊಟ್ಟಿದ್ದೇನೆ, ಇಲ್ಲಿದಿಂದ ಇಲ್ಲಿಗೆ ತಗೊಂಡಿದ್ದೇನೆ, ಸೊ ಪವರ್ 3 ಆಯ್ತು. ನೆಕ್ಸ್ಟ್ ನೀವು ಎಷ್ಟು ಪಾಯಿಂಟ್ ಸರಿಸ್ತೀರಿ ಅಷ್ಟು
ಇಲ್ಲಿ ಪವರ್ ಅಲ್ಲಿ ಬರಿಬೇಕು. 1 ಪಾಯಿಂಟ್ ಸರ್ಸಿದ್ರೆ 1 ಅಂತ ಬರಿಬೇಕು, 2 ಸರ್ಸಿದ್ರೆ 2, 3 ಅಂದ್ರೆ 3, 4 ಇದ್ರೆ 4. ಎಷ್ಟು ಪಾಯಿಂಟ್ ನೀವು ಹಿಂದ್ ಸರಿಸ್ತೀರಿ ಅಷ್ಟು ಪಾಯಿಂಟ್ ನೀವು ಅಲ್ಲಿ ಪವರ್ ಪ್ಲೇಸ್ ಅಲ್ಲಿ ಬರಿಬೇಕು. ಇದನ್ನ ಈ ತರ ಬರೀತಾರೆ. ಇದನ್ನ ಮತ್ತೆ ರೌಂಡ್ ಆಫ್ ಮಾಡ್ತಾರೆ. ರೌಂಡ್ ಆಫ್ ಮಾಡೋದು ಎಸ್ಟಿಮೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಎಸ್ಟಿಮೇಟ್ ಮಾಡೋದು ಅದನ್ನು ನೀವು 6th ಕ್ಲಾಸ್ ಅಲ್ಲಿ ಕಲ್ತೀರಾ. 6th ಅಲ್ಲಿ ಹೇಳುವಾಗ ಎಸ್ಟಿಮೇಟ್ ಮಾಡೋದು ಹೇಗೆ ಅಂತ ಕಲ್ತೀರಾ. ಅಲ್ಲಿ ನೀವು ಬರೇ ನಂಬರ್ಸ್ ಕೊಟ್ಟಿದ್ದಾನೆ. ಅಲ್ಲಿ ಡೆಸಿಮಲ್ ನಂಬರ್ಸ್ ಬಗ್ಗೆ ಏನು ಐಡಿಯಾ ಹೇಳಿಲ್ಲ ನಿಮ್ಗೆ. ನಂಬರ್ಸ್ ಕೊಟ್ಟಿದ್ದನ್ನ ಎಸ್ಟಿಮೇಟ್ ಮಾಡೋದು ಹೇಗೆ ಅಂತ ಗೊತ್ತು ನಿಮ್ಗೆ. ನೀವು ಅಲ್ಲಿ ಏನ್ ಮಾಡ್ತಿದ್ರಿ, 1 to 4 ಇಲ್ಲಿ 1 to 4 ಒಳಗಡೆ ನಂಬರ್ಸ್ ಕೊಟ್ಟಿದ್ರೆ 1 to 4 ಅಲ್ಲಿ ಇರೋದನ್ನ ನೀವು 0ಗೆ ಎಸ್ಟಿಮೇಟ್ ಮಾಡ್ತಿದ್ರಿ. ಮತ್ತೆ 5 ಇಂದ ಅಪ್ ಟು 10 ತನ ಬಂದ್ರೆ ನೀವು ಏನ್ ಮಾಡ್ತಿದ್ರಿ, ಯಾವ ಪ್ಲೇಸ್ ಎಸ್ಟಿಮೇಟ್ ಮಾಡೋದಿರ್ತಿತ್ತೆ ಆ ಪ್ಲೇಸ್ ನ ನೋಡಿ ನೀವು 1 ಇಂದ 4 ತಗೊಂಡ್ರೆ ನೀವು 1 to 4 ನಂಬರ್ಸ್ ನಿಮ್ಗೆ ಕೊಟ್ಟಿದ್ರೆ ಯಾವ ಪ್ಲೇಸ್ ನ ಈಗ 10 ಪ್ಲೇಸ್ ನ ನೀವು ಎಸ್ಟಿಮೇಟ್ ಮಾಡೋರಿದ್ರೆ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 1 to 4 ಕೊಟ್ರೆ ಅದು 0ಗೆ ರೌಂಡ್ ಆಫ್ ಮಾಡ್ಕೋತೀರಿ. ಮತ್ತೆ 5 ಇಂದ 10 ತನ ಕೊಟ್ರೆ 10ಗೆ ರೌಂಡ್ ಆಫ್ ಮಾಡ್ಕೋತೀರಿ. ಸೊ ಹಾಗೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಕೊಟ್ಟಿರೋ ನಂಬರ್ 1 ಇಂದ 4 ತನ ಇದ್ರೆ ಇದು ಇಲ್ಲಿ ಯಾವ್ದಿದೆ ಅದೇ ನಂಬರ್ನ ಇಡ್ತಾರೆ. ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದು ನಂಬರ್ನ ಕನ್ಸಿಡರ್ ಮಾಡ್ಕೊಂಡೆ ನಾನು. ಇದನ್ನ ಕನ್ಸಿಡರ್ ಮಾಡಿದೆ. ಇದಾದ್ಮೇಲೆ ಅದ್ರ ಮುಂದಿನ ನಂಬರ್ ಹೇಗಿದೆ ಅಂತ ನೋಡ್ಬೇಕು. ಅದ್ರ ಮುಂದೆ ಇರೋ ನಂಬರ್ 5 ಇದ್ರೆ ನೀವು ಇದನ್ನ ಏನ್ ಮಾಡ್ತೀರಿ, 1 ಇಂದ ಎಸ್ಟಿಮೇಟ್ ಅಲ್ಲಿ ಮಾಡುವಾಗ ನೋಡಿದ್ರಿ 1 ಇಂದ 4 ಇರೋದನ್ನ 0ಗೆ ರೌಂಡ್ ಆಫ್ ಮಾಡ್ತೀರಿ. ಅಂದ್ರೆ ಹಿಂದೆ ಇರೋದ್ ನಂಬರ್ ಏನಿದೆ ಅದು ಆಸ್ ಇಟ್ ಈಸ್ ಇರ್ಬೇಕು. 5 ಬಿಲೋ ಇದ್ರೆ ಇದು ಹಿಂದೆ ನಂಬರ್ ಆಸ್ ಇಟ್ ಈಸ್ ಇರ್ಬೇಕು. 5 ಅಬೋ ಇಟ್ರೆ ಇದು ಹಿಂದೆ ಕೊಟ್ಟಿರೋ ನಂಬರ್ 1 ಆಡ್ ಮಾಡ್ಬೇಕು. ಅದಕ್ಕೆ 8 ಇದ್ರೆ 9 ಅಂತ ಬರಿಬೇಕು. 5 ಅಬೋ ಇರ್ಬೇಕದು. ನೆಕ್ಸ್ಟ್ ವ್ಯಾಲ್ಯೂ ಏನಿರ್ಬೇಕು, ಇದು 5 ಇದೆ. ಒಂದ್ ವೇಳೆ 5 ಅಬೋ ಇದ್ರೆ ಇದು 9 ಆಗ್ತದೆ. 5 ಬಿಲೋ 4, 3 ಅದು ಇದ್ರೆ ಇದು 8 ಅಂತ ಆಸ್ ಇಟ್ ಈಸ್ ಇಡ್ಬೋದು. 5 ಇದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಅಲ್ಲಿ 9 ಅಂತ ಇಡ್ಬೇಕು ಎಸ್ಟಿಮೇಟ್ ಮಾಡುವಾಗ. ನೋಡಿರಿ ಇಲ್ಲಿ 5 ಇದ್ರೆ ಇದನ್ನ ನೀವು ರೌಂಡ್ ಆಫ್ ಮಾಡಿ 10ಗೆ ಮಾಡ್ಕೋತೀರಿ. 10 ಡೆಸಿಮಲ್ ಅದರಲ್ಲಿ 10ಗೆ ಮಾಡ್ಕೊಂಡು ನೆಕ್ಸ್ಟ್ ಈಗ ಅನ್ಕೊಳ್ಳಿ ನೀವು ಡೆಸಿಮಲ್ ಇದು 11 ಅಂತ ಇದೆ. ನೀವು ಇದನ್ನ ಎಸ್ಟಿಮೇಟ್ ಮಾಡ್ಬೇಕಂದ್ರೆ ನೀವು 1 ಇದೆ ಅಂದ್ರೆ ಬಿಲೋ 5 ಇದೆ. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಬಿಲೋ 5 ಇದೆ. ಇದು ಬಿಲೋ 5 ಇದ್ರೆ ನಾನು ಹೇಳಿದ್ದೆ ನಿಮ್ಗೆ 0ಗೆ ಎಸ್ಟಿಮೇಟ್ ಮಾಡ್ಕೋತಾರೆ. 0ಗೆ ಎಸ್ಟಿಮೇಟ್ ಮಾಡ್ಕೊಂಡ್ರೆ ಇದು ವ್ಯಾಲ್ಯೂ 10 ಆಗ್ತದೆ. ಅಂದ್ರೆ 11 ಹಿಂದ್ಗಡೆ ವ್ಯಾಲ್ಯೂ ತಗೊಂಡಿದ್ವಿ, 10 ಮಲ್ಟಿಪಲ್ಸ್ ಹಾಕಿ ತಗೋತೀವಿ ನಾವಿಲ್ಲಿ. ಸೊ ಹಾಗೆ ಇಲ್ಲಿನೂ ಸೇಮ್ ತಗೊಂಡಿದ್ದೇನೆ ನಾನು. ಇದು 5 ಬಿಲೋ ಇಲ್ಲ, 5 ಎಕ್ಸಾಕ್ಟ್ 5ಗೆ ಬಂದಿದೆ. ಎಕ್ಸಾಕ್ಟ್ 5 ಇಂದ 10 ತನ ಇರೋದನ್ನ ನಾವು 10ಗೆ ರೌಂಡ್ ಆಫ್ ಮಾಡ್ಕೋಬೇಕು. 10ಗೆ ರೌಂಡ್ ಆಫ್ ಮಾಡ್ಕೊಂಡ್ರೆ ಈಗ ಅನ್ಕೊಳ್ಳಿ ಇಲ್ಲಿ 15 ಆಗಿದೆ ಅಂತ ಅನ್ಕೊಳ್ಳಿ. ಇದನ್ನ ನೀವು ರೌಂಡ್ ಆಫ್ 10ಗೆ ಮಾಡ್ಕೋಬೇಕು. 10ಗೆ ರೌಂಡ್ ಆಫ್ ಮಾಡ್ಕೊಂಡ್ರೆ ಇದು ನಿಮ್ಗೆ ಇಲ್ಲಿ 20 ಅಂತ ಆಗ್ತದೆ. ಅಂದ್ರೆ ಅದ್ರ ಮುಂದೆ ಇರೋ ನಂಬರ್ 10 ಮುಂದ್ಗಡೆ 15 ಮುಂದ್ಗಡೆ ಯಾವ್ದು 15 ಆದ್ಮೇಲೆ ನೆಕ್ಸ್ಟ್ ಡೆಸಿಮಲ್ 10 ಮಲ್ಟಿಪಲ್ ಅಲ್ಲಿ ಬರೋದು 20 ಆಗ್ತದೆ. ಆ 20 ಆಗ್ತದೆ ಅಲ್ಲ, ಆ 20 ಇದು ಅದದ ಎಸ್ಟಿಮೇಟ್ ನಂಬರ್ ಆಗ್ತದೆ. ಹಾಗೆ ಇಲ್ಲಿ 5 ಬಂದಿದೆ ಅಂದ್ರೆ ಅದ್ರ ಹಿಂದ್ಗಡೆ ನಂಬರ್ ನೀವು ಏನ್ ಮಾಡ್ಬೇಕು, 9 ಅಂತ ಬರ್ಕೋಬೇಕು. 3.9 ಅಂತ ಬರ್ದಿ ಈ ತರ ಶಾರ್ಟ್ ಆಗಿ ಬರ್ದು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಏನಿದೆ ಅದು ಆಸ್ ಇಟ್ ಈಸ್ ಈ ತರ ಶಾರ್ಟ್ ಆಗಿ ಬರೀತೀರಿ. ಇಲ್ಲಿ ಎಸ್ಟಿಮೇಟ್ ಮಾಡೋದನ್ನ ನೀವು 6th ಅಲ್ಲಿ ಕಲ್ತೀರಾ. 10th ಪ್ಲೇಸ್ ಅಲ್ಲಿ ಇರೋದನ್ನ ಎಸ್ಟಿಮೇಟ್ ಮಾಡೋದು ಹೇಗೆ ಕಲ್ತೀರಾ. 100 ಅಲ್ಲಿ ಇರೋದು ಎಸ್ಟಿಮೇಟ್ ಹೇಗೆ ಮಾಡೋದು ಕಲ್ತೀರಾ. ಮತ್ತೆ
1000 ಅಲ್ಲಿ ಎಲ್ಲದ ಕಡೆ ನೀವು ಎಸ್ಟಿಮೇಷನ್ ಹೇಗೆ ಮಾಡೋದು ಕಲ್ತೀರಾ. ಅಂದ್ರೆ ರೌಂಡ್ ಆಫ್ ನಂಬರ್ ಲಾಂಗ್ ಇರೋ ನಂಬರ್ನ ರೌಂಡ್ ಆಫ್ ಮಾಡಿ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ನೀವು ಅಲ್ಲಿ ಕಲ್ತೀರಾ. ಅದೇ ತರ ಸೇಮ್ ಇಲ್ಲಿ 5 ಬಿಲೋ ಇದ್ರೆ ಆಸ್ ಇಟ್ ಈಸ್ ನಂಬರ್ ಹಿಂದೆ ಇರೋದು ಆಸ್ ಇಟ್ ಈಸ್ ಇರಬೇಕು. 5 ಅಬೋ ಇದ್ರೆ 1 ಪವರ್ ಒಂದು ನಂಬರ್ ಆಡ್ ಮಾಡ್ಬೇಕು ಅದಕ್ಕೆ. ಈ ತರ ಇದು ಟಾಪಿಕ್. ಮತ್ತೆ ನೆನ್ಪಿಟ್ಕೊಳ್ಳಿ, ಲೆಫ್ಟ್ಗೆ ಹೋಗುವಾಗ ಪವರ್ ಪಾಸಿಟಿವ್, ರೈಟ್ಗೆ ಹೋಗುವಾಗ ಪವರ್ ಏನು ನೆಗೆಟಿವ್. ಲೆಫ್ಟ್ಗೆ ಪವರ್ ಪಾಸಿಟಿವ್, ರೈಟ್ಗೆ ಪವರ್ ನೆಗೆಟಿವ್. ಇದಿಷ್ಟು ನೆನ್ಪಿಟ್ಕೋತೀರಾ? ಓಕೆ. ಹೀಗೆ ಇದ್ದಿದ್ದನ್ನ ನಾನು 0 ಇದ್ದಿದ್ದನ್ನ ಬಿಟ್ಟೆ ಇದು ಈ ತರ ಬರ್ದೆ. ಇದನ್ನ ಇನ್ನೂ ಸ್ಮಾಲ್ ಆಗಿ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಡೆಸಿಮಲ್ ಪಾಯಿಂಟ್ ಸರ್ಸಿದೆ. ಇಲ್ಲಿ 3 ಮತ್ತೆ 9 ಮಿಡಲ್ ಇರೋ ಡೆಸಿಮಲ್ ಪಾಯಿಂಟ್ ನಾನು 3 ಮತ್ತೆ 8ಗೆ ತಂದೆ. ಅಂದ್ರೆ 1 2 3 ಪ್ಲೇಸ್ ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಟ್ಟೆ. ಸೊ ನಾನು ಇಲ್ಲಿ ಪವರ್ ಅಲ್ಲಿ 3 ಅಂತ ಬರ್ದೆ. 3 ಪ್ಲಸ್ ಪಾಸಿಟಿವ್ ಆಗಿ ಯಾಕೆ ತಗೊಂಡೆ ಅಂದ್ರೆ ಲೆಫ್ಟ್ ಸೈಡ್ ಹೋದೆ, ಸೊ ಪವರ್ ಇಲ್ಲಿ ಪಾಸಿಟಿವ್ ಆಯ್ತು. ನಾನು ರೈಟ್ ಸೈಡ್ಗೆ ಪಾಯಿಂಟ್ ಸರ್ಸಿದ್ದೆ ಅಂದ್ರೆ ಅಲ್ಲಿ ಪವರ್ ನೆಗೆಟಿವ್ ಆಗ್ತಿತ್ತು. ಇಲ್ಲಿ ಮೈನಸ್ ಅಂತ ಬರೀತಿದ್ವಿ, -3 ಅಂತ ಬರೀತಿದ್ವಿ. ನಾನು ಈ ಕಡೆ ಮೂವ್ ಆಗಿದ್ದೆ ಅಂದ್ರೆ ಇಲ್ಲಿ ಪವರ್ -3 ಅಂತ ತಗೋತಿದ್ದೆ. ನಾನು ಈ ಕಡೆ ಮೂವ್ ಆಗಿನಿ, ಸೊ ಇಲ್ಲಿ ಪವರ್ 3 ಆಯ್ತು. ಇದನ್ನ ಹೀಗೆ ಶಾರ್ಟ್ ಅಲ್ಲಿ ಹೀಗೆ ಬರೀತಾರೆ. ಇದು ಕೊಟ್ಟಿದ್ದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಇದನ್ನ ನೀವು ಇನ್ನು ಸ್ಮಾಲ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀರಿ ಅಂದ್ರೆ ಎಸ್ಟಿಮೇಷನ್ ಮಾಡ್ತೀರಿ ಅಂದ್ರೆ ಅಲ್ಲಿ ರೌಂಡ್ ಆಫ್ ಮಾಡ್ತೀರಾ. ರೌಂಡ್ ಆಫ್ ಹೇಗೆ ಮಾಡ್ತೀರಾ ಅಂದ್ರೆ ಬಿಲೋ 5 ಇದ್ರೆ ಹಿಂದ್ಗಡೆ ಇರೋ ಡಿಜಿಟ್ ಆಸ್ ಇಟ್ ಈಸ್ ಇಡ್ತೀರಾ. ಬಿಲೋ 5 ಇದ್ರೆ ಹಿಂದ್ಗಡೆ ಇರೋದನ್ನ ಆಸ್ ಇಟ್ ಈಸ್ ಇಡ್ತೀರಾ. ಅಬೋವ್ 5 ಇದ್ರೆ 5 ಹಿಡಿದು ಅಬೋವ್ 5 ಇದ್ರೆ 5 ಮತ್ತೆ 5 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎನಿ ನಂಬರ್ ಅಂತ ಅಲ್ಲಿ ಬಂದ್ರೆ ನೀವು ಏನ್ ಮಾಡ್ತೀರಿ, 5 ಬಂದ್ರೆ ನೀವು ಮುಂದೆ ಇರೋ ಡಿಜಿಟ್ ತಗೋತೀರಿ. ಅಂದ್ರೆ 8 ಆದ್ಮೇಲೆ ಅದಕ್ಕಿಂತ ಲಾರ್ಜ್ ಯಾವ್ದಿದೆ ಅದು ತಗೋತೀರಿ. 5 ಬಂದ್ರೂ 9 ಅಂತ ತಗೋಬೇಕು. ಅಂದ್ರೆ 5 ಹಿಡಿದು ಮುಂದೆ ಲಾರ್ಜ್ ನಂಬರ್ 5 ಇಂದ 10 ತನ, 5 ಇಂದ 9 ತನ ಈ ತರ ಇದ್ರೆ ನೀವೇನ್ ಮಾಡ್ಬೇಕು, 5 ಅಬೋ ಇದ್ರೆ ಇಲ್ಲಿ ಮುಂದ್ಗಡೆ ಇರೋ ಡಿಜಿಟ್ ತಗೋಬೇಕು. ಅಂದ್ರೆ 8 ಇದ್ರೆ 9 ಮಾಡ್ಕೋಬೇಕು. 5 ಅಬೋ ಇದ್ರೆ 5 ಹಿಡಿದು 5 ಅಬೋ ಇದ್ರೆ 8 ಇದ್ರೆ 9 ಮಾಡ್ಕೋಬೇಕು. 3 ಇದ್ರೆ 4 ಮಾಡ್ಕೋಬೇಕು. 10 ಇದ್ರೆ 11 ಮಾಡ್ಕೋಬೇಕು. ಈ ತರ ಮಾಡ್ಕೋತೀರಾ. ಇಲ್ಲೇನ್ ಮಾಡ್ಬೇಕು, ಬಿಲೋ 5 ಇದ್ರೆ ಆಸ್ ಇಟ್ ಈಸ್ ಏನ್ ಬಂದಿರುತ್ತೆ 1 ಇದ್ರೆ 1, 2 ಇದ್ರೆ 2, 8 ಇದ್ರೆ 8 ಹೀಗೆ ಇರ್ತೀರಾ. ಇದು ಪವರ್ ಅಲ್ಲಿ ಬರ್ದಿದ್ದನ್ನ ಮತ್ತೆ ಸ್ಮಾಲೆಸ್ಟ್ ಮಾಡೋದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ. ಇದು ಈ ತರ ಕೊಟ್ಟಿದ್ದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಹೀಗೆ ಬರೀತೀರಾ. ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಮತ್ತೆ ಕಾಂಪ್ಲೆಕ್ಸ್ ಇದ್ದಿದ್ದನ್ನ ಹೀಗೆ ಬರೀತೀರಾ. ಇದು ಗೊತ್ತಾಯ್ತಾ? ನೋಟ್ ಮಾಡ್ಕೊಳ್ಳಿ, ರಬ್ ಮಾಡ್ಲಿ. ಇದು ನಿಮ್ಗೆ ನೆನಪಿಡ್ಬೇಕು. ನಿಮ್ಗೆ ಡೆಸಿಮಲ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಕಾಂಪ್ಲೆಕ್ಸ್ ನಂಬರ್ ಕೊಟ್ರೆ ಅಲ್ಲಿ ನೀವು ಈಸಿಯಾಗಿ ರೌಂಡ್ ಆಫ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ ಇದು. ರೌಂಡ್ ಆಫ್ ಅಲ್ಲಿ ನೀವು ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಲ್ಟಿಪ್ಲೈ ಮಾಡುವಾಗ ಮತ್ತೆ ಡಿವೈಡ್ ಮಾಡುವಾಗ ಈಸಿ ಆಗ್ತದೆ. ರೌಂಡ್ ಆಫ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬಹಳ ಟಫ್ ಆಗೋದನ್ನ ನೀವು ಬಹಳ ಟೈಮ್ ತಗೊಳ್ಳೋದು ಕ್ಯಾಲ್ಕುಲೇಷನ್ಗೆ ನೀವು ಸ್ಮಾಲ್ ಆಗಿ ಜಲ್ದಿ ಶಾರ್ಟ್ ಟೈಮ್ ಅಲ್ಲಿ ಮಾಡ್ತೀರಾ. ಓಕೆ, ಇದು ಗೊತ್ತಾಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟೇ ಸಾಕು. ನಿಮ್ಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದ್ರೆ ನೀವೇನ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲೀಸಲ್ಲಿ ಎಲ್ಲ ಕಡೆನೂ ಶೇರ್ ಮಾಡಬೇಕು. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು. ನಿಮಗೆ ನಾನು ಇನ್ನೂ ಕ್ಲಾಸಸ್ ಬೇಕಾದರೆ ನೀವು ನನ್ನ P3 ಅಕಾಡೆಮಿ ಅಂತ ಚಾನಲ್ ಇದೆ, ಆ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ವಿಡಿಯೋಸ್ನ ನೋಡ್ಬೋದು. ನಿಮಗೆ ಯಾವ ಕ್ಲಾಸ್ದು ವಿಡಿಯೋಸ್ ಬೇಕು ಆ ಕ್ಲಾಸ್ದು ನೋಡ್ಬೋದು. ನಾನು ಈಗ ಸದ್ಯಕ್ಕೆ
6th ಮತ್ತು 10th ಅಷ್ಟೇ ಹೇಳ್ತಿದ್ದೇನೆ. ಸೊ ಇವು 2 ಕ್ಲಾಸ್ದು ನಿಮಗೆ ನೋಟ್ಸ್ ಬೇಕಿದ್ರೆ ಆ ವಿಡಿಯೋಸಲ್ಲೇ ನೋಟ್ಸ್ ಇದೆ, ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ನೋಟ್ಸ್ ಕೊಟ್ಟಿದ್ದೇನೆ ಬೋರ್ಡ್ ಮೇಲೆ, ಅದು ನೀವು ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕು. ಮಾಡ್ಕೋತೀರಾ? ಓಕೆ, ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.